ಜಗತ್ತಿನ ಸೂಪರ್ ಪರ್ವಗಳ ಕರಾಳಗುಟ್ಟು, ದೊಡ್ಡ ಸಾಮ್ರಾಜ್ಯಗಳ ಪತನದ ಭಯಾನಕ ಸತ್ಯ. ಅಮೆರಿಕ ಕೂಡ ಮುಳುಗುತ್ತಿದೆಯೇ? ಇದು ಇತಿಹಾಸದಲ್ಲಿ ಅಡಗಿರುವ ಒಂದು ಭಯಾನಕ ರಹಸ್ಯ. ಇಡೀ ಜಗತ್ತನ್ನು ಆಳಿದ 3 ದೊಡ್ಡ ದೇಶಗಳು ಯಾಕೆ ಇದ್ದಕ್ಕಿದ್ದಂತೆ ಮುಳುಗಿ ಹೋದವು? ಸ್ಪೇನ್, ಬ್ರಿಟನ್, ಸೋವಿಯತ್ ರಷ್ಯಾ, ಈ 3 ಮಹಾಶಕ್ತಿಗಳು ಮುಳುಗಿ ಹೋಗಲು ಒಂದೇ ಸೂತ್ರ ಕೆಲಸ ಮಾಡಿದೆ. ಇದನ್ನು 7 ಹಂತದ ನಾಶದ ಸೂತ್ರ ಅಂತ ಕರೀತಾರೆ. ಭಯದ ವಿಷಯ ಏನ್ ಗೊತ್ತಾ? ಈಗ ಜಗತ್ತಿನ ನಂಬರ್ 1 ಶಕ್ತಿ ಎನಿಸಿಕೊಂಡಿರುವ ಅಮೆರಿಕ ಕೂಡ ಇದೇ 7 ಹಂತದ ದಾರಿಯಲ್ಲಿದೆ. ಈಗಾಗಲೇ 5 ಹಂತಗಳನ್ನು ದಾಟಿದೆ. ಅಮೆರಿಕವನ್ನು ಬೇರೆ ದೇಶಗಳು ಸೋಲಿಸುತ್ತಿಲ್ಲ, ಬದಲಾಗಿ ಅದರ ಆರ್ಥಿಕತೆ ಕುಸಿಯುತ್ತಿದೆ. ಒಂದು ದೊಡ್ಡ ಶಕ್ತಿ ಹೇಗೆ ತನ್ನನ್ನು ತಾನೇ ಮುಳುಗಿಸಿಕೊಳ್ಳುತ್ತದೆ ಎಂಬುದನ್ನ ಈ ವರದಿಯಲ್ಲಿ ವಿವರವಾಗಿ ನೋಡೋಣ. ಸಾಮ್ರಾಜ್ಯಗಳು ಮಾಡುವ 5 ದೊಡ್ಡ ತಪ್ಪುಗಳು. ಯಾವುದೇ ದೊಡ್ಡ ದೇಶ ಮುಳುಗುವ ಮೊದಲು ಈ 5 ತಪ್ಪುಗಳನ್ನು ಕಡ್ಡಾಯವಾಗಿ ಮಾಡುತ್ತೆ. ಸೈನ್ಯಕ್ಕೆ ಜಾಸ್ತಿ ಖರ್ಚು. ಒಂದು ದೊಡ್ಡ ದೇಶ ತನ್ನ ಶಕ್ತಿ ಮೀರಿ ಮಿಲಿಟರಿಗೆ ಹಣ ಖರ್ಚು ಮಾಡುತ್ತೆ. ಇಡೀ ಜಗತ್ತನ್ನು ಕಾಯುವ ಜವಾಬ್ದಾರಿ ತಾನೇ ತೆಗೆದುಕೊಂಡು ಎಲ್ಲಾ ಕಡೆಯೂ ತನ್ನ ಸೇನಾ ನೆಲೆಗಳನ್ನ ಕಟ್ಟುತ್ತೆ. ಈ ಹಿಂದೆ ಸ್ಪೇನ್ ಕೂಡ ಹೀಗೆ ಮಾಡಿತ್ತು. ಆದಾಯದ ಅರ್ಧ ದುಡ್ಡು ಸೈನ್ಯಕ್ಕೆ ಹೋಯಿತು. ಇವತ್ತು ಅಮೆರಿಕ ಸಹ ಜಗತ್ತಿನ 80 ದೇಶಗಳಲ್ಲಿ 750ಕ್ಕೂ ಹೆಚ್ಚು ಸೇನಾ ನೆಲೆಗಳನ್ನು ಹೊಂದಿದೆ. ಇಷ್ಟೆಲ್ಲ ನಿಭಾಯಿಸಲು ಸಾಧ್ಯವಾಗುವುದಿಲ್ಲ. ಇದು ಮೊದಲ ದೊಡ್ಡ ತಪ್ಪು. ದುಡ್ಡಿನ ಬೆಲೆ ಇಳಿಸುವುದು. ಸರ್ಕಾರಗಳಿಗೆ ಹಣ ಸಾಕಾಗದಿದ್ದಾಗ ಏನು ಮಾಡುತ್ತವೆ? ಅವರು ತಮ್ಮ ದುಡ್ಡಿನ ಬೆಲೆಯನ್ನ ಕಡಿಮೆ ಮಾಡುತ್ತವೆ. ಹಿಂದೆ ಸ್ಪೇನ್ನಲ್ಲಿ ಬೆಳ್ಳಿ ನಾಣ್ಯಕ್ಕೆ ತಾಮ್ರ ಬೆರೆಸಿ ಅದರ ಬೆಲೆ ಇಳಿಸಿದರು. ಈಗ ಅಮೆರಿಕ ಏನ್ ಮಾಡುತ್ತಿದೆ? ಬೇಕಾಬಿಟ್ಟಿಯಾಗಿ ಡಾಲರ್ ನೋಟುಗಳನ್ನ ಪ್ರಿಂಟ್ ಮಾಡ್ತಿದೆ. ಇದರಿಂದ ಡಾಲರ್ ನೋಟುಗಳ ಸಂಖ್ಯೆ ಜಾಸ್ತಿಯಾಗಿ ಅದರ ಮೌಲ್ಯ ಕಡಿಮೆಯಾಗುತ್ತಿದೆ. ಇದರ ಫಲಿತಾಂಶ ಅಮೆರಿಕದಲ್ಲಿ ವಾಸಿಸುವವರ ಬಳಿ ಇರುವ ಡಾಲರ್ನ ಶಕ್ತಿ ದಿನೇ ದಿನೇ ಇಳಿಯುತ್ತಿದೆ. ಸಾಲದ ಸುಳಿ. ಸಾಲ ಮಾಡುವುದು, ಆ ಸಾಲ ತೀರಿಸಲು ಮತ್ತಷ್ಟು ಸಾಲ ಮಾಡುವುದು, ಇದು ಒಂದ್ ರೀತಿ ಸುಳಿ ಇದ್ದ ಹಾಗೆ. ಸ್ಪೇನ್ ದೇಶ 40 ವರ್ಷಗಳಲ್ಲಿ 4 ಬಾರಿ ದಿವಾಳಿಯಾಯಿತು. ಬ್ರಿಟನ್ ಕೂಡ ತುಂಬಾ ಸಾಲ ಮಾಡಿತು. ಅದೇ ರೀತಿ ಈಗ ಅಮೆರಿಕದ ಒಟ್ಟು ಸಾಲ ಕೋಟಿ ಕೋಟಿ ಡಾಲರ್ಗಳನ್ನು ದಾಟಿದೆ. ನಾವು ಸಾಲಕ್ಕೆ ಕಟ್ಟುವ ಬಡ್ಡಿಯೇ ನಮ್ಮ ರಕ್ಷಣಾ ಖರ್ಚಿಗಿಂತ ಹೆಚ್ಚಾಗಿದೆ. ಇದು ಮುಳುಗುವ ಸಾಮ್ರಾಜ್ಯದ ಲಕ್ಷಣ. ಉತ್ಪಾದನೆ ನಿಲ್ಲಿಸುವುದು. ನಿಮ್ಮ ಬಳಿ ಹೆಚ್ಚು ದುಡ್ಡು ಬಂದಾಗ ನೀವು ವಸ್ತುಗಳನ್ನು ತಯಾರಿಸುವುದನ್ನು ನಿಲ್ಲಿಸಿಬಿಡುತ್ತೀರಿ. ಬೇರೆ ದೇಶದಿಂದ ಆಮದು ಮಾಡಿಕೊಳ್ಳುತ್ತೀರಿ. ಸ್ಪೇನ್ ಕೂಡ ಹೀಗೆ ಮಾಡಿತ್ತು. ಆ ದೇಶಕ್ಕೆ ಭಾರಿ ಚಿನ್ನ ಬಂದರೂ ಬೇರೆ ದೇಶದಿಂದ ವೈನ್, ರೇಷ್ಮೆ ತರಲು ಆ ಚಿನ್ನ ವಾಪಸ್ ಹೊರಗೆ ಹೋಯಿತು. ಇವತ್ತು ಅಮೆರಿಕ ಕೂಡ ಹೆಚ್ಚಾಗಿ ಏನೂ ತಯಾರಿಸುತ್ತಿಲ್ಲ. ಕಾರ್ಖಾನೆಗಳೆಲ್ಲ ಚೀನಾ ಅಥವಾ ಬೇರೆ ದೇಶಗಳಿಗೆ ಹೋಗಿವೆ. ಔಷಧಿ, ಎಲೆಕ್ಟ್ರಾನಿಕ್ಸ್ ಎಲ್ಲದಕ್ಕೂ ವಿದೇಶಗಳ ಮೇಲೆ ಅವಲಂಬಿಸಿದೆ. ಇದರ ಅರ್ಥ ನೀವು ಉತ್ಪಾದಿಸದಿದ್ದರೆ ನೀವು ದುರ್ಬಲ. ಸಮಾಜ ಹಾಳಾಗುವುದು. ಆರ್ಥಿಕತೆ ಹಾಳಾದಾಗ ದೇಶದ ಸಮಾಜವೂ ಹಾಳಾಗುತ್ತೆ. ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಹೋಗುತ್ತೆ. ಹಿಂದೆ ಸ್ಪೇನ್ನಲ್ಲಿ ಕಳ್ಳತನ ಹೆಚ್ಚಾಯಿತು, ಬೀದಿಗಳಲ್ಲಿ ಭಿಕ್ಷುಕರು ಜಾಸ್ತಿ ಆದ್ರು. ಈಗ ಅಮೆರಿಕಾದಲ್ಲೂ ಅದೇ ಆಗ್ತಿದೆ. ಅಪರಾಧ ಹೆಚ್ಚಳ, ಮನೆ ಇಲ್ಲದವರ ಸಂಖ್ಯೆ ಏರಿಕೆ, ರಾಜಕೀಯದಲ್ಲಿ ಜಗಳ. ಜನರು ಸರಿ ಇಲ್ಲ ಎಂದು ಗೊತ್ತಿದ್ದರೂ ಎಲ್ಲವೂ ಚೆನ್ನಾಗಿದೆ ಎಂದು ಸುಮ್ಮನಿದ್ದಾರೆ. ಕೊನೆಯ 2 ಹಂತಗಳು. ಅಮೆರಿಕ ಈಗ 5ನೇ ಹಂತದಲ್ಲಿದೆ. ಮುಂದಿನ 2 ಹಂತಗಳು ತುಂಬಾ ಅಪಾಯಕಾರಿ. ಡಾಲರ್ನ ಶಕ್ತಿ ಕಳೆದುಕೊಳ್ಳುವುದು. ಇಡೀ ಜಗತ್ತು ವ್ಯಾಪಾರ ಮಾಡಲು ಡಾಲರ್ ಬಳಸುತ್ತದೆ. ಇದು ದೊಡ್ಡ ಶಕ್ತಿ. ಬೇರೆ ದೇಶಗಳು ಡಾಲರ್ ಇಟ್ಟುಕೊಳ್ಳುವುದನ್ನು ನಿಲ್ಲಿಸಿದರೆ ಏನಾಗುತ್ತೆ? ಈಗಾಗಲೇ ಚೀನಾ, ರಷ್ಯಾದಂತಹ ದೇಶಗಳು ಬೇರೆ ದುಡ್ಡಿನಲ್ಲಿ ವ್ಯಾಪಾರ ಶುರು ಮಾಡಿವೆ. ಡಾಲರ್ನ ಶಕ್ತಿ ದಿನೇ ದಿನೇ ಕಡಿಮೆಯಾಗುತ್ತಿದೆ. ಆ ಶಕ್ತಿ ಹೋದಲ್ಲಿ ಅಮೆರಿಕದ ಶಕ್ತಿ ಮುಗಿಯುತ್ತದೆ. ದಿಢೀರ್ ಕುಸಿತ. ಒಂದು ದೊಡ್ಡ ಸಾಮ್ರಾಜ್ಯ ನಿಧಾನವಾಗಿ ಸಾಯುವುದಿಲ್ಲ, ಬಹುಬೇಗ ಕುಸಿಯುತ್ತದೆ. ಸೋವಿಯತ್ ಒಕ್ಕೂಟ ಕೇವಲ 900 ದಿನಗಳಲ್ಲಿ ಪತನವಾಯಿತು. ಅಮೆರಿಕಕ್ಕೂ ಆ ಕುಸಿತ ಬರುತ್ತಿರುವಂತೆ ಕಾಣ್ತಿದೆ. ಇತಿಹಾಸ ಹೇಳುವಂತೆ ಅದು ನಿಧಾನವಾಗಿರುವುದಿಲ್ಲ, ದಿಢೀರನೇ ಆಗುತ್ತದೆ.